ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಒಳ್ಳೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಸ್ಪೋಂಜ್ ದೋಸೆ, ಹತ್ತಿಯಂತೆ ಮೃದುವಾದಂತಹ ಒಂದು ದೋಸೆ. ತುಂಬ ಸಿಂಪಲ್ಲಾಗಿ ನಮಗೆ ಇದನ್ನು ಮಾಡ್ಬೋದು. ಬೆಳಗಿನ ತಿಂಡಿಗೆ ಮೊಟ್ಟೆ ಸಾರು, ಚಿಕನ್ ಸಾರು ಅಥವಾ ಚಟ್ನಿ ಜೊತೆ ಎಲ್ಲ ಸೂಪರ್ ಆಗಿರುತ್ತೆ ಇದು. ಫಸ್ಟಿಗೆ ಒಂದು ಬೌಲಲ್ಲಿ ನಾನು 3 ಕಪ್ ದೋಸೆ ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ. ನಿಮಗೆ ರೇಷನ್ ಅಂಗಡಿಯಲ್ಲಿ ಸಿಗುವಂಥ ಅಕ್ಕಿ ಆದರೂ ಆಗುತ್ತೆ, ಇಡ್ಲಿ ರೈಸ್ ಆದರೂ ಆಗುತ್ತೆ, ಅಥವಾ ದೋಸೆ ಅಕ್ಕಿ ಆದರೂ ಆಗುತ್ತೆ. ಯಾವ ಅಕ್ಕಿಯಲ್ಲಿ ಮಾಡಿದರೂ ಇದು ಸೂಪರಾಗಿಯೇ ಬರುತ್ತೆ. ಇನ್ನು ಈ ಅಕ್ಕಿಯನ್ನು ನಾವೊಂದು 2-3 ಸರ್ತಿ ಚೆನ್ನಾಗಿ ವಾಶ್ ಮಾಡಬೇಕು. ವಾಶ್ ಮಾಡಿ 4 ರಿಂದ 5 ಗಂಟೆ ಈ ಅಕ್ಕಿಯನ್ನು ನಾವು ನೆನೆಯಲಿಕ್ಕೆ ಬಿಡಬೇಕು. ನೆನೆಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಕವರ್ ಮಾಡಿ ಇನ್ನು ಈ ಅಕ್ಕಿಯನ್ನು ನಾವು ನೆನೆಯಲಿಕ್ಕೆ ಬಿಡೋಣ. ಒಂದು 5 ಗಂಟೆ ಅಕ್ಕಿ ನೆನೆದ್ರೆ ದೋಸೆ ಒಳ್ಳೆ ಸೂಪರ್ ಆಗುತ್ತೆ. ನಾನಿವಾಗ ನೆನೆಯಲಿಕ್ಕೆ ಬಿಡ್ತಾ ಇದ್ದೀನಿ. ಈಗ ನೋಡಿ, ಅಕ್ಕಿ 5 ಗಂಟೆ ನೆನೆಸಿ ಅದನ್ನು ಕ್ಲೀನ್ ಮಾಡಿ ನೀರನ್ನೆಲ್ಲ ತೆಗೆದು ತಂದಿದ್ದೀನಿ. ಇನ್ನಿದಕ್ಕೆ 1 ಕಪ್ ಅನ್ನವನ್ನು ಹಾಕಬೇಕು. ನಾನಿವಾಗ ಬಾಯ್ಲ್ ರೈಸ್ ಅನ್ನವನ್ನು ಹಾಕಿದ್ದೀನಿ. ಇಲ್ಲ ನಿಮಗೆ ವೈಟ್ ರೈಸ್ ಅನ್ನವಾದರೂ ಆಗುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ತುರಿಯನ್ನು ಸಹ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ತುರಿ ನಾವು ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನಿಮಗೆ ಎಷ್ಟು ಬೇಕೋ, ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿಯನ್ನು ಇದಕ್ಕೆ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ರುಬ್ಬಬೇಕು. ಎಷ್ಟು ನಮಗೆ ನೈಸಾಗಿ ರುಬ್ಬಲಿಕ್ಕಾಗುತ್ತೋ ಅಷ್ಟು ನೈಸ್ ರುಬ್ಬಬೇಕು. ಆವಾಗ ನಮ್ಮದು ಸ್ಪೋಂಜ್ ಥರ ದೋಸೆ ಬರಲಿಕ್ಕೆ ತರಿ ಒಂಚೂರು ಸಹ ಇರಬಾರ್ದು. ತರಿ ಇದ್ದರೆ ದೋಸೆ ಸ್ವಲ್ಪ ಗಟ್ಟಿಯಾಗುತ್ತೆ. ಅದಕ್ಕೋಸ್ಕರ ಎಷ್ಟು ನೈಸ್ ನಮಗೆ ರುಬ್ಬಲಿಕ್ಕಾಗುತ್ತೋ ಅಷ್ಟು ನೈಸ್ ರುಬ್ಬಬೇಕು. ಸ್ವಲ್ಪ ನೀರು, ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ನೀರು ಹಾಕಿ ಒಂದು ಹದಕ್ಕೆ ನಾವಿದನ್ನು ರುಬ್ಬಿ ತರಬೇಕು. ನಾನಿವಾಗ 2 ಬ್ಯಾಚಾಗಿ ರುಬ್ಬಿದ್ದೀನಿ. ಫಸ್ಟ್ ಬ್ಯಾಚನ್ನು ರುಬ್ಬಿ ಪಾತ್ರೆಗೆ ಹಾಕ್ತಾ ಇದ್ದೀನಿ. ದೊಡ್ಡ ಪಾತ್ರೆಗೆ ಏನು ಹಾಕಬೇಕು ಅಂತ ಇಲ್ಲ, ಜಾಸ್ತಿ ಉಬ್ಬಿ ಎಲ್ಲ ಬರೋದಿಲ್ಲ. ನೋಡಿ, ನಾನು ಫಸ್ಟ್ ಬ್ಯಾಚನ್ನು ರುಬ್ಬಿ ಪಾತ್ರೆಗೆ ಹಾಕಿದ್ದೀನಿ. ಅದೇ ರೀತಿ 2ನೇ ಬ್ಯಾಚನ್ನು ಸಹ ರುಬ್ಬಿ ನಾನಿವಾಗ ಆ ಸೇಮ್ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಜಾಸ್ತಿ ನೀರು ಆಗಬಾರ್ದು. ಇನ್ನು ಮಿಕ್ಸಿ ಜಾರನ್ನು ಕ್ಲೀನ್ ಮಾಡಿ ಒಂದು ಸ್ವಲ್ಪ ನೀರನ್ನು ಸಹ ಹಾಕಿ ಇದನ್ನೆಲ್ಲ ಚೆನ್ನಾಗಿ ನಾವು ಒಂದು ಸರ್ತಿ ಮಿಕ್ಸ್ ಮಾಡಬೇಕು. ನೋಡಿ, ನಾನು ಅದರ ಕನ್ಸಿಸ್ಟೆನ್ಸಿ ನಿಮಗೆ ತೋರಿಸ್ತೀನಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನಾವಿವಾಗ ದೋಸೆ ಹಿಟ್ಟೆಲ್ಲ ರುಬ್ತೀವಲ್ಲ, ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನೀರು ಜಾಸ್ತಿ ಆದರೆ ದೋಸೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನಾವಿವಾಗ 2 ಬ್ಯಾಚಾಗಿ ರುಬ್ಬಿದ್ದೀವಲ್ಲ, ಅದಕ್ಕೆ 2 ಚೆನ್ನಾಗಿ ಮಿಕ್ಸ್ ಆಗಲಿಕ್ಕೆ ಇದೇ ರೀತಿ ಒಂದು 2-3 ನಿಮಿಷ ಮಿಕ್ಸ್ ಮಾಡಿ ಇದನ್ನು ಕವರ್ ಮಾಡಿ ಓವರ್ ನೈಟ್ ನಾವು ಬಿಡಬೇಕು. ಓವರ್ ನೈಟ್ ಅಂದರೆ ನಮಗೆ ಬೆಳಿಗ್ಗೆ ಎಲ್ಲ ಆದರೆ ಒಂದು 5 ರಿಂದ 6 ಗಂಟೆ ಅಥವಾ 7 ಗಂಟೆ ನಾವು ಬಿಟ್ಟರೂ ಚೆನ್ನಾಗಿರುತ್ತೆ. ಇವಾಗ ರಾತ್ರಿ ನಾನು ರುಬ್ಬಿ ಇಟ್ಟಿದ್ದೀನಿ. ಬೆಳಿಗ್ಗೆ ಹಿಟ್ಟನ್ನು ತೆಗೆದು ನೋಡುವಾಗ ಜಾಸ್ತಿ ಉಬ್ಬಿ ಎಲ್ಲ ಇಲ್ಲ. ನೋಡಿ, ಇದೇ ರೀತಿಯೇ ಇರುತ್ತೆ. ನಾವು ರುಬ್ಬಿಟ್ಟು ಇದಕ್ಕಿಂತ ಸ್ವಲ್ಪ ನಮಗೆ ಕ್ವಾಂಟಿಟಿ ಜಾಸ್ತಿ ಆಗಿರುತ್ತೆ ಅಷ್ಟೇ. ಇನ್ನಿದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಅದೇ ರೀತಿ 1 ಚಮಚ ಸಕ್ಕರೆಯನ್ನು ಹಾಕಬೇಕು. ಟೇಸ್ಟು ಮತ್ತು ದೋಸೆ ಸಾಫ್ಟ್ ಆಗಲಿಕ್ಕೆ, ಒಳ್ಳೆ ಬಿಳಿ ಕಲರ್ ಬರಲಿಕ್ಕೆ ಸಕ್ಕರೆ ಒಳ್ಳೆಯದು. ಉಪ್ಪು ಮತ್ತು ಸಕ್ಕರೆ ಹಾಕಿ ಇದನ್ನು ಕವರ್ ಮಾಡಿ ಒಂದು ಸೈಡಿಗೆ ಇಡೋಣ. ಇನ್ನು ನಾವು ಮಾಡಬೇಕಾದ್ದು ಒಂದು ಸಣ್ಣ ಬೌಲ್ ತಗೊಂಡು ಅದಕ್ಕೆ ಒಂದು 1/4 ಚಮಚದಷ್ಟು ಅಡುಗೆ ಸೋಡಾವನ್ನು ತಗೋಬೇಕು. ನೋಡಿ, ಅಡುಗೆ ಸೋಡಾ ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಒಂದು 1/4 ಚಮಚದಷ್ಟು ಅಡುಗೆ ಸೋಡಾವನ್ನು ತಗೊಂಡಿದ್ದೀನಿ. ಇನ್ನು ಇದಕ್ಕೆ ಒಳ್ಳೆ ಬಿಸಿ ಇರುವ ನೀರನ್ನು ಹಾಕಬೇಕು. 1 ಚಮಚ ನೀರನ್ನು ಹಾಕಿ ಈ ಅಡುಗೆ ಸೋಡಾ ಮತ್ತು ಬಿಸಿ ನೀರನ್ನು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನಮ್ಮದು ಹಿಟ್ಟಿದೆಯಲ್ಲ, ಹಿಟ್ಟಿಗೆ ಈ ಮಿಕ್ಸನ್ನು ಹಾಕಬೇಕು. ನಾವು ಸೋಡಾ ಮಿಕ್ಸ್ ಮಾಡುವಾಗ ಬಿಸಿ ನೀರಲ್ಲೇ ಮಿಕ್ಸ್ ಮಾಡಬೇಕು. ಆದರೆ ಮಾತ್ರ ನಮ್ಮದು ದೋಸೆ ಅಥವಾ ಅಪ್ಪಂ ಅಷ್ಟು ಸಾಫ್ಟಾಗಿ ಬರೋದು. ನಾನಿವಾಗ ಸೋಡಾ ಮಿಕ್ಸ್ ನೀರನ್ನು ಸಹ ಈ ಹಿಟ್ಟಿಗೆ ಹಾಕಿದ್ದೀನಿ. ಇನ್ನು ಉಪ್ಪು ಹಾಕಿದ್ದೀವಿ, ಸಕ್ಕರೆ ಹಾಕಿದ್ದೀವಿ. ನೋಡಿ, ಮಿಕ್ಸ್ ಮಾಡ್ತಾ ಅಡುಗೆ ಸೋಡಾ ಹಾಕಿದ ತಕ್ಷಣ ನಮ್ಮದು ಹಿಟ್ಟು ಹೇಗೆ ಉಬ್ಬಿ ಬರ್ತಾ ಇದೆ ನೋಡಿ, ಚೆನ್ನಾಗೇ ಉಬ್ಬಿ ಬರುತ್ತೆ. ಇನ್ನು ಒಳ್ಳೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಈ ಹಿಟ್ಟನ್ನು ನಾವು ಕವರ್ ಮಾಡಿ ಒಂದು 10 ನಿಮಿಷ ಬಿಡಬೇಕು. ಬೆಳಿಗ್ಗೆ ಅಡುಗೆ ಸೋಡಾವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕವರ್ ಮಾಡಿ ಒಂದು 10 ನಿಮಿಷ ನಾವು ಸೈಡಿಗೆ ಬಿಡಬೇಕು. ಅಷ್ಟೊತ್ತಿಗೆ ಒಳ್ಳೆ ಸಾಫ್ಟಾಗಿರುತ್ತೆ ನಮ್ಮದು ಹಿಟ್ಟು. ಇನ್ನು ದೋಸೆ ಕಾವಲಿಯನ್ನು ಬಿಸಿ ಮಾಡಿ ಸ್ವಲ್ಪ ಎಣ್ಣೆಯನ್ನು ಸವರಿ ದೋಸೆಯನ್ನು ಹಾಕ್ಬೋದು. ನಾನಿವಾಗ 1/2 ಸಣ್ಣ ಚಮಚ ಅಲ್ಲ, ಅದಕ್ಕೆ 1/2 ಚಮಚ ಹಿಟ್ಟನ್ನು ಹಾಕಿ ಇದೇ ರೀತಿ ಸ್ಪ್ರೆಡ್ ಮಾಡಿ 1-2 ಸೆಕೆಂಡ್ ನಾವು ಬಿಡಬೇಕು. ಆವಾಗ ಒಳ್ಳೆ ಕಣ್ಣು ಬೀಳುತ್ತೆ ದೋಸೆ ಮೇಲೆ. ಇನ್ನಿದನ್ನು ಕವರ್ ಮಾಡಿ 1 ನಿಮಿಷ ಬೇಯಿಸಿದರೆ ಸಾಕು.
ಇವಾಗ ನೋಡಿ 1 ನಿಮಿಷ ಆಯಿತು. ಸೂಪರಾಗಿರುವ ಕಣ್ಣಿನ ಸ್ಪೋಂಜ್ ದೋಸೆ ಇಲ್ಲಿ ರೆಡಿ ಆಯಿತು ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ರೀತಿ ನಮಗೆ ಉಳಿದಿರುವ ದೋಸೆನೆಲ್ಲ ಮಾಡ್ಬೋದು, ಬೇಗ ಬೇಗ ಮಾಡ್ಬೋದು. ಮಾಡಿ ಬೆಳಿಗ್ಗೆ ದಿಢೀರಾಗಿ ನಮಗೆ ಮಾಡ್ಬೋದು. ರಾತ್ರಿ ಅಕ್ಕಿ, ಅನ್ನ ಮತ್ತು ತೆಂಗಿನಕಾಯಿ ರುಬ್ಬಿಟ್ರೆ ಸೂಪರಾಗಿರುವ ಸ್ಪೋಂಜ್ ದೋಸೆ ರೆಡಿ ಆಯಿತು. ಮೊಟ್ಟೆ ಸಾರು, ಚಿಕನ್ ಸಾರು, ಅದೇ ನಮಗೆ ಚಟ್ನಿ ಸಾಂಬಾರು ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ನೋಡೋಣ.